ಅವನಿಗೆ 14 ವರ್ಷ ವಯಸ್ಸಿರ್ಬೇಕಾದ್ರೆ ನಾವು ಅಪ್ಪ ಅಮ್ಮ ಅವನ ಅಣ್ಣ ಅತ್ತಿಗೆ ಮಕ್ಳು ಎಲ್ಲ ಸೇರಿ ಹುಟ್ಟಿದಬ್ಬ ಮಾಡಿದ್ದು. ಈಗೆಲ್ಲ ಅವನ ಅಭಿಮಾನಿಗಳೇ ಮಾಡ್ತಾರೆ, ಅದೆಲ್ಲ ಅವ್ರ ಖುಷಿ. ಕಳೆದ 2 ವರ್ಷದಿಂದ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಮನೆಯಲ್ಲಿ ಇರಲಿಲ್ಲ, ಆಸೆ ಇದೆ. ಸೊ ಈ ವರ್ಷ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ವಿ. ಸೊ ಎಲ್ಲರೂ ಬರ್ತಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಹೀಗುಂಟು ರಿತೇಶ್, ಚಿನ್ನಿದು ಜುಲೈ 6th ಬಂತು ಅಂದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಇದು ತುಂಬಾ ಏನ್ ನಡೀತಾ ಇದ್ರು? ಯಾರ್ದು? ಹೌದಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಮಗ? ವಿಶೇಷ ಏನಪ್ಪಾ ಅಂತಂದ್ರೆ ಈ ದಿನ ನಮ್ಮ ಲೂಸ್ ಮಾದ ಯೋಗಿ ಅವರದ ಹುಟ್ಟುಹಬ್ಬನ ಇಲ್ಲಿ ಮನೆ ಹತ್ರ ಆಚರಿಸ್ಕೊಳ್ತಾ ಇದ್ದಾರೆ. ಆಚರಣೆಗಳೆಲ್ಲ ಹೆಂಗಿರುತ್ತೆ, ಏನೆಲ್ಲ ಇಲ್ಲಿ ನಡೀತಾ ಇದೆ, ಅದೆಲ್ಲಾನು ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮಗನ ಜನ್ಮದಿನ ಇವತ್ತು, ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ವೀಕ್ಷಕರಿಗೆಲ್ಲ ಏನ್ ಹೇಳೋದು, ತುಂಬಾ ಹೃದಯದ ಧನ್ಯವಾದಗಳು. ಅವನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ, ಅಭಿಮಾನ ಇಟ್ಕೊಂಡಿದ್ದಾರೆ. ಸದಾ ಹೀಗೆ ಇರ್ಲಿ ಅಂತ ಹೇಳ್ತೀನಿ. ನೀವ್ ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ನಾನೀಗ ಸದ್ಯಕ್ಕೆ ಸ್ಟಾರ್ಸ್ ವರ್ನಾಗೆ ಶಾರದೆ ಅಂತ ಒಂದು ಮಾಡ್ತಾ ಇದೀನಿ. ಸಂಜೆ ದಿನ 6:30 ಬರುತ್ತೆ. ಅದ್ರಲ್ಲೊಂದು ನೆಗೆಟಿವ್, ಕಾಮಿಡಿ, ಸೀರಿಯಸ್ 3 ಇದೆ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ. ಇಲ್ಲ, ಆ ನವರಸಗಳು ನಿಮ್ಮಲ್ಲಿ ಇದೆ. ನಾನು ಯಾವಾಗ ನೋಡಿದ್ದೆ ಅಂದ್ರೆ, ನಾನು ಕೂಡ ಕಸ್ತೂರಿ ಚಾನಲ್ ಅಲ್ಲಿ ಕಾಮಿಡಿ ದರ್ಬಾರ್ ಅಂತ ಮಾಡ್ಬೇಕಾದ್ರೆ ಸತ್ತಿರೋದೊಂದು ಸ್ಕಿಟ್ ಮಾಡಿದ್ವು ನಾವು. ಆ ಸ್ಕಿಟ್ ಮಾಡಿದಾಗ ನೀವು ಫ್ಯಾಮಿಲಿ ಎಲ್ಲಾರು ನಿಮ್ ಕೈಲಿ, ಸಹಜನ್ ಸರ್ ಡೈರೆಕ್ಟರ್ ನಿಮ್ ಕೈಲಿ ಆಕ್ಟ್ ಮಾಡ್ಸಿದ್ರು. ಅವಾಗ್ಲೇ ನಾವ್ ಅಂತ ಅನ್ಕೊಂಡಿದ್ವಿ, ನಾವು ಮಿತ್ರ ಸರ್ ನಾವೆಲ್ಲ ಆಕ್ಟ್ ಮಾಡೋ ಟೈಮಲ್ಲಿ. ಅವಾಗ ನೀವು ಸಖತ್ತಾಗಿ ಎಲ್ಲ ನವರಸಗಳು ನೀವು ಅದ್ರಲ್ಲಿ ತೋರಿದ್ರಿ ಆ ವೇದಿಕೆ ಮೇಲೆ. 2009. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಮಗ ಅವ್ರ ಜೊತೆ ಗ್ರಾಮಾಯಣದಲ್ಲಿ ನಾನು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನಮ್ದೊಂದು ಚಾನಲ್ ಇದೆ ಮ್ಯಾಮ್. ಅವ್ಗೆ ಹೋದ ವರ್ಷ ದೊಡ್ಡ ಓಲೆ ಕೊಟ್ಬಿಟ್ಟಿದೆ ಪಾಪ. ಈ ವರ್ಷ ಒಂದ್ ಪುಟಾಣಿರೋದು ಹಾಕೊಳಕ್ ಆಗುತ್ತೆ ಅಂತ ಕೊಟ್ಟು ಅದು ಕೂಡ ಹಾಕೊಳಕ್ ಆಗಿಲ್ಲ ಅವ್ರಿಗೆ. ಎತ್ತಿದ್ದಾನೆ. ಏನ್ ಇವತ್ತು ಪ್ಲಾನ್ ಏನ್ ಮೇಡಮ್ ಅಂದ್ರೆ, ಹೊಸ ಹುಟ್ಟುಹಬ್ಬದ ಒಂದು ಸಂಭ್ರಮ, ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಅಭಿಮಾನಿಗಳೇ ಹೇಳ್ಬೇಕು, ಯಾಕಂದ್ರೆ ಅವ್ನ್ಗೆ 14 ವರ್ಷ ವಯಸ್ಸಿರ್ಬೇಕಾದ್ರೆ ನಾವು ಅಪ್ಪ ಅಮ್ಮ ಅವನ ಅಣ್ಣ ಅತ್ತಿಗೆ ಮಕ್ಳು ಎಲ್ಲ ಸೇರಿ ಹುಟ್ಟಿದಬ್ಬ ಮಾಡಿದ್ದು. ಈಗೆಲ್ಲ ಅವನ ಅಭಿಮಾನಿಗಳೇ ಮಾಡ್ತಾರೆ, ಅದೆಲ್ಲ ಅವ್ರ ಖುಷಿ. ಸಿನಿಮಾ ವಿಚಾರಕ್ಕೆ ಬಂದ್ರೆ ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡೋದು, ಈ ತರ ಪ್ರಾಜೆಕ್ಟ್ ಮಾಡೋದು, ಆ ತರದ್ದು ಏನಾದ್ರು ಮುಂದಿನ ಹೇಳಿ ಶೇರ್ ಮಾಡ್ತಾರ ನಿಮ್ ಜೊತೆ ಅಂತ? ಯಾರಿಗೂ ಹೇಳ್ಬೇಡಿ, ಅವನೀಗ ಹೆಂಡತಿಗೆ ಹೇಳ್ತಾನೆ, ಅಮ್ಮಗೆ ಹೇಳಲ್ಲ. ಅಂದ್ರೆ ಪ್ರತಿ ಸಲ ಕೂಡ ಬೆನ್ನಿಂದ ನೀವ್ ಇರ್ತೀರಾ ಮೇಡಮ್. ಯಾವ್ದೇ ಒಂದು ಶೋ ಆಗ್ಲಿ ನೀವು ಬಂದೇ ಬರ್ತೀರಾ, ಫಸ್ಟ್ ಶೋ ಬಂದೇ ಬರ್ತೀರಾ, ಅವ್ರಿಗೆ ನೋಡ್ತೀರಾ, ನಿಮ್ಮ ಅನಿಸಿಕೆ ಹೇಳ್ತೀರಾ ಆ ಕಾರಣದಿಂದ ಕೇಳಿದೆ. ಬಟ್ ಅದಕ್ಕೋಸ್ಕರ ಕೇಳಿದೆ, ಆ ತರದ್ ಇಲ್ಲ ಹೇಳ್ತಾನೆ, ನನ್ನ ಹತ್ರನು ಡಿಸ್ಕಸ್ ಮಾಡ್ತಾನೆ. ಈಗ ನಾನು ಅವ್ನಿಗೆ ಅವ್ನಿಗೆ ಮದ್ವೆ ಆದ ತಕ್ಷಣ ನನ್ನ ಜವಾಬ್ದಾರಿ ಎಲ್ಲ ಕಲಿತಮ್ಮ ನೀವ್ ಇಟ್ಕೊ ಅಂತ ಕೊಟ್ಬಿಡ್ತೀನಿ ಅವಳಿಗೆ.
ಅವಳೆಲ್ಲ ನೋಡ್ಕೊತಾಳೆ, ನಮ್ಮ ಹತ್ರನೂ ಡಿಸ್ಕಸ್ ಮಾಡ್ತಾನೆ. ನಂಗೆ ತುಂಬಾ ಇಷ್ಟ. ಆಮೇಲೆ ಎಲ್ಲಾರು ಹೇಳೋದಕ್ಕಿಂತ ತುಂಬಾ ಮುಖ್ಯ, ನಾನು ಅವ್ನಿಗೆ ದೊಡ್ಡ ಕ್ರಿಟಿಸೈಸರ್ ಮನೆಯಲ್ಲಿ ಏನ್ ಹೇಳ್ತಾಳೆ ಅಮ್ಮ ಅಂತ ಸಿನಿಮಾ ನೋಡ್ತಾ ನೋಡ್ತಾ ಹಿಂಗ್ ನೋಡ್ತಾ ಇರ್ತಾನೆ ನನ್ನ. ಆಮೇಲೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಏನ್ ಪ್ಲಾನ್ ಏನ್ ಮೇಡಮ್ ಇವತ್ತಿಂದ ಅಂತ, ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಮಾಡಿದೀರಾ, ಏನ್ ಅಡಿಗೆ ಮಾಡಿ ಕೊಡ್ಬೇಕಂತ ಮಾಡಿದೀರಾ? ಇವತ್ತು ನಾನು ಏನು ಅಡಿಗೆ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ನಾನು ಶಾರದೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದೀನಲ್ಲ. ಇವತ್ತು ನಾನು ಅವ್ರ ಪರ್ಮಿಷನ್ ತಗೊಂಡಿದ್ದೀನಿ, 11:30 ಬರ್ತೀನಿ ಅಂತ ಗಾಡಿ ಬರುತ್ತೆ. ಈಗ ನಾನು ಶೂಟಿಂಗ್ ಹೋಗ್ತೀನಿ, ಅವ್ರವ್ರು ಖುಷಿ ಆಗಿರ್ತಾರೆ. ಅಲ್ಲ ಇವತ್ತು ಒಂದಿನ ಇರ್ಬೋದಾಗಿತ್ತಲ್ಲ ಮೇಡಮ್, ಮಗನ ಹುಟ್ಟುಹಬ್ಬ ಜೊತೆ ಇರ್ಬೋದಲ್ವಾ? ಖಂಡಿತವಾಗ್ಲೂ ಇರ್ಬೋದಾಗಿತ್ತು. ಆದ್ರೆ ನಾನು ಆಕ್ಟ್ ಮಾಡ್ತಾ ಇರೋ ಸೀರಿಯಲ್ ಅಲ್ಲಿ ಆಲ್ ಆರ್ಟಿಸ್ಟ್ ಇದೀವಿ, ಇಡೀ ಫ್ಯಾಮಿಲಿನೇ ಇದೀವಿ. ಹಂಗಾಗಿ ಒಬ್ರು ಇಲ್ದೇ ಆಗಲ್ಲ, ಯಾಕಂದ್ರೆ ಎಲ್ಲಾ ಕಿತಾಪತಿ ಆಗೋದು ನನ್ನಿಂದಾನೇ ಆಗಲ್ಲ. ಹಂಗಾಗಿ ನಾನು ಇಲ್ದೇ ಆಗಲ್ಲ. ಸೊ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದೀನಿ. ಈಗ 11:30 ಗಾಡಿ ಬಂದ ತಕ್ಷಣ ಹೋಗ್ತೀನಿ. ರಾತ್ರಿ ಬೇಗ ಏನಾದ್ರು ಕಳಿಸ್ಕೊಟ್ಟೆ ಶೂಟಿಂಗ್ ಇಂದ ಬಂದು ಜಾಯ್ನ್ ಆಗ್ತೀನಿ ನೋಡಿ. ಸಪೋರ್ಟ್ ಆಗಿರ್ತಾರೆ ಅಂತ ಒಂದಂತೂ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಯಜಮಾನ್ರು, ನನ್ನ ಮಕ್ಳು ಇಬ್ರು ನಂಗೆ ಸಪೋರ್ಟ್ ಮಾಡಿ ನಂಗೆ ನನ್ನ ಕೈಲಿ ಏನು ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಅವನು ಹೇಳ್ತಾನೆ ಚೆನ್ನಾಗಿ ಆಕ್ಟ್ ಮಾಡು, ಹುಷಾರು, ನಿಂಗೆ ಟಯರ್ಡ್ ಆದ್ರೆ ಮಾಡ್ಬೇಡ, ಇಷ್ಟ ಇದ್ರೆ ಮಾಡಿ, ನಿಂಗೆ ಇಷ್ಟ ಅಂತ ಕಳಿಸ್ತಾ ಇದೀವಿ ಅಷ್ಟೇ ನಾವು, ನಿಂಗೆ ಬೇಡ ಅನ್ಸಿದ್ರೆ ಬೇಜಾರಾದ್ರೆ ಬಿಟ್ಬಿಡು ಹಾಗೆಲ್ಲ ಹೇಳ್ತಾನೆ. ಅಲ್ಲಿ ನನಗೊಂಡ್ಬಿಟ್ಟು ಎಲ್ಲರೂ ವಿಲನೇ ಆಗಿ ಕಾಣಿಸ್ಕೊತಿರಲ್ಲ, ಯಾಕೆ ನಿಮ್ಗೆ ವಿಲನ್ ಅನ್ನೋ ಪಾತ್ರನೇ ಇಷ್ಟ ಆಗುತ್ತೆ ಏನಂತ? ಆ ಸಾಫ್ಟ್ ಆಗಿರೋ ಒಂದು ಕ್ಯಾರೆಕ್ಟರ್ ನಿಮ್ಮನ್ನ ನೋಡ್ಬೇಕನ್ನೋ ಆಸೆ ಅಭಿಮಾನಿಗಳಿಗೆ, ಬಟ್ ಅದು ಯಾವಾಗ ಆಗುತ್ತೆ, ಯಾವಾಗ್ಲೂ ವಿಲನ್ ಆಗೇ ಕಾಣಿಸ್ಕೊಳ್ತಿರಲ್ಲ ಅಂತ. ಗೊತ್ತಿಲ್ಲ, ನಾನ್ ನೋಡಿದ್ರೆ ವಿಲನ್ ತರ ಕಾಣ್ತೀನಾ? ಇಲ್ಲ, ತುಂಬಾ ಸಾಫ್ಟ್ ಆಗಿ ಕಾಣಿಸ್ತೀರಾ ನೋಡಿ. ಆದ್ರೂ ಕೂಡ ತೆಲುಗು ಒಂದು ಮಾಡಿದೆ ನಾನು, ಭೈರವಿ ಅಂತ. ಶಾಂಭವಿ ಕನ್ನಡ ಮಾಡ್ತಾ ಇದ್ದೆ ಉದಯ ಚಾನಲ್ಗೆ. ಅದು ತೆಲುಗುಗೆ ರಿಮೇಕ್ ಮಾಡಿದ್ರು. ಅದರಲ್ಲಿ ನಾನೊಂದು ಮನೆ ಕೆಲಸ ಸಂಬಂಧ ಪಾತ್ರ ಮಾಡಿದೆ. ಅದು ಸಾಫ್ಟ್ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿತ್ತು. ಅದು ಮಾಡ್ತೀನಿ. ಬಹುಶಃ ಕೆಲವು ತುಂಬಾ ಬಜಾರಿ ತರ ರೋಪ್ ಹಾಕೋದಂದ್ರೆ ಅಂಬುಜಮ್ಮ ಅಂತ ಅದೊಂದು ಫಿಕ್ಸ್ ಆಗ್ತಿದೆ ಅನ್ಸುತ್ತೆ. ಅದಕ್ಕೆ ಹಾಗೆ ಸಾಫ್ಟ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೇಮ್ ಸುವರ್ಣಗೆ ಮನಸ್ಸೆಲ್ಲ ನೀನೆ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಅನಂತ ವೇಲು ಸರ್ ಬೇರೆ, ಈಗ ಇದ್ರಲ್ಲೂ ಕೂಡ ಅನಂತ ವೇಲು ಸರ್ ಬೇರೆಗೆ ಮಾಡ್ತಾ ಇದ್ದೀನಿ ಶಾರದೆಯಲ್ಲಿ. ಅಲ್ಲ ನಿಮ್ಗೆ ಯಾವ ರೀತಿ ಇಷ್ಟಪಡ್ತಾರೆ ಅಂದ್ರೆ, ನೀವು ವಿಲನ್ ಆಗಿ ನೋಡಕ್ ಇಷ್ಟಪಡ್ತಾರ ಅಥವಾ ಸಿಂಪಲ್ ಆಗಿ ಅಥವಾ ಸಾಫ್ಟ್ ಆಗಿರೋದು ನೋಡಕ್ ಇಷ್ಟಪಡ್ತಾರ? ನಿಮ್ಮ ಯಾರು ಬಂದು ಹೇಳ್ತಾರ ನಿಮ್ಗೆ ಅಭಿಮಾನಿಗಳು ಯಾರು ಸಿಕ್ತಾಗ ಏನಂತ ಹೇಳಿದಾಗ? ಮೇಡಮ್ ಏನು ಹೇಳಿಲ್ಲ, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ, ನಮ್ಗೆ ಖುಷಿ ಆಗುತ್ತೆ, ನೀವು ಹಾಕೋ ಕಾಸ್ಟ್ಯೂಮ್ಸ್ ಇಷ್ಟ, ಆಮೇಲೆ ನೀವು ಹಾಕೋ ಜ್ಯುವೆಲ್ರೀಸ್ ತುಂಬಾ ಇಷ್ಟ, ಮನೆ ಬೋಟ್ ದೊಡ್ಡದು ಇಕ್ಕೋತೀನಲ್ಲ ಅದು ತುಂಬಾ ಇಷ್ಟ, ಹಾಗೆಲ್ಲ ಹೇಳ್ತಾರೆ. ಮ್ಯಾಮ್, ಈ ಆಕ್ಟ್ ಮಾಡೋದು ಅನ್ನೋದು ನಿಮ್ಗೆ ಮೊದಲಿಂದಾನು ನೀವೇನಾದ್ರೂ ನಾಟಕಗಳು ಮಾಡ್ತಾ ಇದ್ರಾ, ಇಲ್ಲ ಹೆಂಗೆ ಮಗ ಕ್ಲಿಕ್ ಆದ್ಮೇಲೆ ಮಾಡಕ್ ಸ್ಟಾರ್ಟ್ ಮಾಡಿದ ಹೆಂಗೆ? ಇಲ್ಲ, ನನ್ನ ಸ್ಕೂಲ್ ಡೇಸ್ ಇಂದಾನು ನಾನು ವರ್ಷದಲ್ಲಿ ಆನ್ಯುವಲ್ ಡೇ ಎಲ್ಲ ಮಾಡ್ತಾರಲ್ಲ, ಅವಾಗ ಪ್ರತಿ ವರ್ಷ ಏನಾದ್ರೂ ಒಂದ್ ಕಾರ್ಯಕ್ರಮ ಇರ್ತಾ ಇತ್ತು, ಒಂದ್ ಡಾನ್ಸ್, ಒಂದ್ ಸ್ಕಿಟ್ ಏನಾದ್ರೂ ಇರ್ತಾ ಇತ್ತು. ಆಮೇಲೆ ಮನೆಯಲ್ಲಿ ವಿತೌಟ್ ಮೇಕಪ್ ಆಕ್ಟ್ ಮಾಡೋದಿರುತ್ತಲ್ಲ, ಅದ್ ನಡೀತಾ ಇತ್ತು ಚೆನ್ನಾಗಿ. ಅಡಿಗೆ ಆಗಿದೆ, ಇನ್ನೇನ್ ಬಡ್ಸ್ಬಿಡ್ತೀನಿ, 1 ನಿಮಿಷ 2 ನಿಮಿಷ ಅಂತೆಲ್ಲ ಡ್ರಾಮಾ ಮಾಡ್ಬೇಕಲ್ಲ ಗಂಡ ಮಕ್ಕಳ ಜೊತೆ. ಅವಿಭಕ್ತ ಕುಟುಂಬ ಒಂದ್ ಕಡೆ ಸೇರ್ಕೊಂಡಾಗ ನಿಮ್ದೇ ಆದ ಒಂದ್ ಜಲಕ್ ಇರ್ತಾ ಇತ್ತು. ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ ಹಂಗೆ. ಆಮೇಲೆ 2006 ಅಲ್ಲಿ ನಾನು ದುನಿಯಾದಲ್ಲಿ ಆಕ್ಟ್ ಮಾಡಕ್ ಶುರು ಮಾಡಿದ್ದು, ವಾರ್ಡನ್ ಕ್ಯಾರೆಕ್ಟರ್ ಅದ್ರಲ್ಲೊಂದಾಗ. ಹಂಗಿಂದ ಹಾಗಾಗಿ ಶುರುವಾಯ್ತು. ಸೂಪರ್ ಮ್ಯಾಮ್, ನಮ್ಮ ವೀಕ್ಷಕರ ಜೊತೆ ಇಷ್ಟೋ ತನಕ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು. ನೀವು ಕೂಡ ನನ್ನನ್ನು ಗುರುತಿಸಿ ನನ್ನ ಹತ್ರ ಒಂದೆರಡು ಮಾತಾಡಿಸ್ಬೇಕು ಅಂತ 2 ಮಾತಾಡ್ಸಿದ್ರಿ ಬಡಬಡ ಅಂತ. ಥ್ಯಾಂಕ್ ಯು. ಸರ್, ಅಪ್ಪಾಜಿ ಅವರೇ ನೀವು ಹೇಳ್ಬೇಕು, ಈ ಬಾರಿ ಹುಟ್ಟುಹಬ್ಬಕ್ಕೆ ಏನ್ ಗಿಫ್ಟ್ ಕೊಡ್ತೀರಾ ಮಗನಿಗೆ ಪ್ರೀತಿಯಿಂದ ಅಂದ್ರೆ? ಎಲ್ಲರಿಗೂ ನಮಸ್ಕಾರ. ಯೋಗಿದು ಇವತ್ತು 35 ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರ ಸಮ್ಮುಖದಲ್ಲಿ, ಅವರ ಅಭಿಮಾನಿಗಳ ಸಮ್ಮುಖದಲ್ಲಿ ಮಾಡ್ತಾ ಇದೀವಿ. ಅಲ್ಲ, ಗಿಫ್ಟು ನಾವೇ ಅದಕ್ಕೊಂದು ದೊಡ್ಡ ಗಿಫ್ಟು. ಅವ್ನು ನಮಗೆ ಗಿಫ್ಟ್, ಯಾವ ನಾವು ಗಿಫ್ಟ್ ಕೊಡೋದೇನು ನಾವು ಅನ್ಕೊಂಡಿಲ್ಲ. ಜನಗಳು ಅವನ್ನೆಲ್ಲ ಸಿನಿಮಾ ನೋಡಿ ಹಾರೈಸಿರೋದೇ ನಮ್ಗೆಲ್ಲರಿಗೂ ಕೊಡುವಂಥ ಗಿಫ್ಟು. ಎಲ್ರಿಗೂ ಒಳ್ಳೆದಲ್ಲಿ. ಬನ್ನಿ ಹಂಗೆ. ಬಾಯ್. ಥ್ಯಾಂಕ್ ಯು. ಸೀರಿಯಲ್ಗೆ ಹೋಗ್ಬೇಕೀಗ ಶೂಟ್ಗೆ. ಯಾರು ಹಿಡಿತಿದ್ದಾರೆ?
ಹುಟ್ಟುಹಬ್ಬದ ಸಂದರ್ಭ ಸಾಕಷ್ಟು ಅಭಿಮಾನಿಗಳ ಸೇರಿ ಒಂದು ಆಚರಣೆ ಮಾಡ್ತಿದ್ದಾರೆ. ಈ ಖುಷಿಗೆ ಏನ್ ಹೇಳ್ತೀರಾ, ಅವ್ರ ಪ್ರೀತಿಗೆ? ಖುಷಿ ಆಗುತ್ತೆ. ಪ್ರತಿ ವರ್ಷನೂ ಬಂದು ಈ ತರ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಕಳೆದ 2 ವರ್ಷದಿಂದ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಮನೆಯಲ್ಲಿ ಇರಲಿಲ್ಲ, ಆಚೆ ಇದೆ. ಸೊ ಈ ವರ್ಷ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ವಿ. ಸೊ ಎಲ್ಲರೂ ಬರ್ತಿದ್ದಾರೆ, ತುಂಬಾ ಖುಷಿ ಆಗ್ತದೆ. ಪ್ರತಿ ವರ್ಷನೂ ಈ ಪ್ರೀತಿ ಈ ಒಂದು ಸಂದರ್ಭನ ಅವ್ರದೇ ಆದಂತ ಒಂದು ಹುಟ್ಟುಹಬ್ಬ ಅನ್ನೋ ತರ ಅವ್ರು ಸೆಲೆಬ್ರೇಟ್ ಮಾಡಿ ನನಗೆ ಅದು ವಿಶ್ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಥ್ಯಾಂಕ್ ಯು. ಅಂದ್ರೆ ಈ ಸಿನಿಮಾ ವಿಚಾರಕ್ಕೆ ಬಂದ್ರೆ ಏನೆಲ್ಲ ಪ್ಲಾನ್ ಇದೆ, ಇನ್ನು ಏನೆಲ್ಲ? ಈಗ ಆಷಾಢ ಮುಗಿದ ತಕ್ಷಣ ಲೂಸ್ ಮಾದ ಅಂತ ನಾವು ಟೈಟಲ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಅದು ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಅಣ್ಣ ಫ್ರಮ್ ಮೆಕ್ಸಿಕೋ ಅಲ್ಲಿ ಕೂಡ ಮಾಡ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು 2 ಸಿನಿಮಾ ಮಾತುಕತೆ ಇದೆ, ಅದೆಲ್ಲ ಓಕೆ ಆಗುತ್ತೆ. ಈ ವರ್ಷ ಈ ಜುಲೈ ಆದ ನಂತರ ಎಲ್ಲ ಒಳ್ಳೆ ಪ್ರಾಜೆಕ್ಟ್ಗಳೇ ಇದೆ. ಅಂದ್ರೆ ನಿಮ್ಮನ್ನ ಪ್ರೀತಿಸೋ ಅಭಿಮಾನಿಗಳು ಒಂಥರ ಹಬ್ಬ ಅಂತಾನೆ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಸಿನಿಮಾ ವಿಚಾರ. ಅವ್ರಿಗೆ ಜೊತೆಗೆ ನನಗೆ ತುಂಬಾ ದೊಡ್ಡ ಹಬ್ಬ, ಯಾಕಂದ್ರೆ ನಾನು ಸಾಕಷ್ಟು ವರ್ಷ ಸಿನಿಮಾಗಳನ್ನ ಮಾಡಿರ್ಲಿಲ್ಲ. ಸೊ ಈಗ ಮತ್ತೆ ಶುರು ಮಾಡಿದ್ದೀನಿ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ ಈ ವರ್ಷದಲ್ಲಿ. 4-5 ಸಿನಿಮಾಗಳು ಕೆಲಸ ನಡೀತದೆ ಆದ್ಮೇಲೆ. ಅಂದ್ರೆ ತಾಯಿ ಹೇಳಿದ್ರೆ ಮಾತಾಡ್ಸಿದ್ವಿ ಅಮ್ಮನ ಕೂಡ, ಅವರು ನಾನೊಂದು ಓಲೆ ಕೊಟ್ಟೆ ಮಗನಿಗೆ, ಅದು ತುಂಬಾ ಇಷ್ಟ ಆಯ್ತು. ಹೌದು, ಈಗ ಅವರೇ ಕೊಡ್ಸಿದ್ರು ಮುಂಚೆ. ಇನ್ನೊಂದು ಒಳ್ಳೆ ಕೊಡ್ಸಿದ್ರು, ಅದು ಮೇಲೆ ಇಟ್ಟಿದ್ದೀನಿ, ಆಗ್ಲಿಲ್ಲ, ತೂತ್ ಮುಚ್ಚಿ ಹೋಗಿತ್ತಲ್ಲ. ಸೊ ಹಾಕೋತೀನಿ ದಿನದಲ್ಲಿ ಅದನ್ನ. ಇದು ನಿಮ್ಮ ಮಿಸಸ್ ಆಗಿರ್ಬೋದು, ನಿಮ್ಮ ಮಗಳಾಗಿರ್ಬೋದು, ಏನ್ ಗಿಫ್ಟ್ ಕೊಟ್ರು ಸರ್ ಅಂತ? ಗಿಫ್ಟ್ ಏನಿಲ್ಲ ಸರ್, ಪ್ರೀತಿ ಒಂದೇ ಸಾಕಲ್ಲ. ಮುಂದೆ ಇನ್ನೊಂದು ಗಿಫ್ಟ್ ಯಾವ್ದು ಇಲ್ವಲ್ಲ ನಮ್ಗೆ. ತುಂಬಾ ಖುಷಿ ಆಗತ್ತೆ. ನನ್ನ ಜೊತೆಲಿ 8 ವರ್ಷ ಆಯ್ತು ಮದುವೆ ಆಗಿ ನಾನು. ಸೊ ಅವಳು ನನ್ನ ಮಗಳು ಇಬ್ರು ಜೊತೆಲಿದ್ದಾರೆ. ಅದೇ ದೊಡ್ಡ ಗಿಫ್ಟ್ ನನಗೆ. ಥ್ಯಾಂಕ್ ಯು ಅಣ್ಣ. ತಮಿಳ್ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಅಪ್ಡೇಟ್ ಮಾಡಿ ಅಣ್ಣ? ತಮಿಳ್ ಪ್ರಾಜೆಕ್ಟ್ ಮುಗ್ದಿದೆ. ಒಂದೂವರೆ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅದು ಕೂಡ. ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ಆಗತ್ತೆ, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ, ರಿಲೀಸ್ ಆಗಕ್ಕೆ ಮಾತ್ರ ವೇಟ್ ಮಾಡ್ತಾ ಇದ್ದೀನಿ. ರಾಜ್ಯದಾದ್ಯಂತ ನಿಮ್ಮ ಅಭಿಮಾನಿಗಳಿಗೆ ಎಲ್ಲ ಕಡೆ ಹಬ್ಬ ಆಚರಿಸ್ತಾ ಇದ್ದಾರೆ, ನಿಮ್ಮ ಬರ್ಡೇನ ಎಲ್ರಿಗೂ ಸಿಗಕ್ಕಾಗೋದಿಲ್ಲ, ಅವ್ರಿಗೆ ಏನ್ ಹೇಳ್ತೀವಿ? ಸಿಗಕ್ಕಾಗದೇ ಇರೋರಿಗೆ ತುಂಬಾ ಸಾರಿ. ಅಲ್ಲಿ ನನ್ನ ವಿಶ್ ಮಾಡಿ ನಿಮ್ಮ ಒಂದು ಹಾರೈಕೆ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಅಂಡ್ ಐ ಲವ್ ಯು. ಸಂಧ್ಯಾ ವಿಜಯ್ ಸರ್ ವಿಶ್ ಮಾಡಿದ್ರು ಸರ್. ಇಲ್ಲಿ ಚೆಕ್ ಮಾಡ್ಬೇಕು ಈಗ ಫೋನ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿದ್ದಾರೆ ಅವರು ಮತ್ತೆ ಶೂಟಲ್ಲಿ ಬಿಸಿ ಇದ್ದಾರೆ, ಸಿಟಿಲೈಟ್ಸ್ ಮಾಡ್ತಿದ್ದಾರೆ ಅಂಡ್ ತಮಿಳ್ ಸಿನಿಮಾ ಅವರು ಮಾಡ್ತಿದ್ದಾರೆ. ಸ್ವಲ್ಪ ಬಿಸಿ ಇದ್ದಾರೆ, ಚೆಕ್ ಮಾಡ್ತೀನಿ ಇವಾಗ. ಧನಂಜಯ ಸರ್ ಧನು ಫೋನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಬರ್ಡೇ ಅಂತ ಹೇಳ್ತಾ, ಮತ್ತೆ ನನ್ಗೆ ಇನ್ನೊಂದು ಖುಷಿಯಾಗಿದ್ದು ರಾಜರತ್ನಾಕರ ಮೂವಿಗೆ ಸಾಥ್ ಕೊಟ್ರಿ ನೀವು. ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ? ಇದು ತುಂಬಾ ಒಳ್ಳೆ ಸಿನಿಮಾ ಅದು ರಾಜರತ್ನಾಕರ. ನೋಡ್ತಾ ಇದ್ದೆ, ಹೊಸ ಪ್ರಯತ್ನ. ಅವ್ನು ನನ್ಗೆ ಚಂದನ್ ಸಿದ್ಲಿಂಗು ಮಾಡಿದಾಗ ನಾನು ಪರಿಚಯ. ಇಡೀ ಕುಟುಂಬ, ನಮ್ಮ ಕುಟುಂಬಕ್ಕೆ ತುಂಬಾ ಒಂದು ಫ್ಯಾಮಿಲಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅವ್ನು ಚಂದನ್. ಈ ಸಿನಿಮಾದಂತೂ ಅದ್ಭುತವಾಗಿ ಮಾಡಿದ್ದಾನೆ. ಒಳ್ಳೆ ಸಿನಿಮಾ, ಎಲ್ಲರೂ ನೋಡಿ. ನಿಮ್ಮ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಹೌದು, ಅವನೇ ಮಾಡಿದ್ನಲ್ಲ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ತುಂಬಾ ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ಸ್ ಇದೆ ಅವನ ಹತ್ರ. ತುಂಬಾ ನೀಟಾಗಿ ಆಕ್ಟ್ ಮಾಡೋಂಥವ್ರೆ. ಅಂತವ್ರೆಲ್ಲ ಮುಂದೆ ಬರ್ಬೋದು. ಅಣ್ಣ, ಇಫ್ ಯು ಡೋಂಟ್ ಮೈಂಡ್, ಯಶ್ ಅವರು ಈಗಲೂ ನಿಮ್ಗೆ ಟಚ್ ಅಲ್ಲಿ ಇದಾರ? ಒಂದಷ್ಟು ಮಾತುಕತೆಗಳಾಗ್ತಾ ಇದೆ, ಹೇಗೆ? ಇಲ್ಲ, ಸಿಕ್ದಾಗ ಮಾತಾಡ್ತೀವಿ ಅಷ್ಟೇ. ಅಂದ್ರೆ ಪರ್ಸನಲ್ ಆಗಿ ಏನು ಟಚ್ ಇಲ್ಲ. ಸಿಕ್ಕಾಗ ಆ ಕಡೆ ಮಾತಾಡ್ತೀವಿ. ನಾನು ಒಂದ್ ಮದ್ವೆಗೆ ಹೋಗಿದ್ದೆ, ಅವನು ನನ್ನ ಮದ್ವೆಗೆ ಬಂದಿದ್ದ. ಅದೊಂದು ಬಾಂಧವ್ಯ ಇದೆ. ಹಂಗಂತ ಅವರು ಬಿಸಿ ಇರೋದ್ರಿಂದ, ನೀವು ಬಿಸಿ ಇರೋದ್ರಿಂದ, ಅವನು ಬಿಸಿ, ನಾನು ಬಿಸಿ. ಸೊ ಆಗ್ತಾ ಇರುತ್ತಲ್ಲ, ಅದು ಸಿಕ್ದಾಗ ತುಂಬಾ ಚೆನ್ನಾಗಿ ಮಾತಾಡ್ತೀವಿ ನಾವು. ಇನ್ನೊಂದ್ಸಲ ದುನಿಯಾ ಕಾಂಬಿನೇಷನ್ ಮತ್ತೆ ಕಾಣಿಸ್ತಾರೆ, ನೋಡ್ಬೋದಾ ಅಭಿಮಾನಿಗಳು ಅಂತ? ನಾನು ವೇಟ್ ಮಾಡ್ತಾ ಇದ್ದೀನಿ ಆಗ್ಬೇಕು ಅಂತ. ನೋಡೋಣ, ಆದ್ರೆ ಖಂಡಿತವಾಗ್ಲೂ ಆಕ್ಟ್ ಮಾಡ್ತೀನಿ. ನಿಮ್ದಾಗಿರ್ಬೋದು, ಗೊತ್ತಿಲ್ಲ ಸರ್, ಆಗ್ಬೇಕು ಅದೆಲ್ಲ. ಇವತ್ತು ಮಾವನೇ ಡೈರೆಕ್ಷನ್ ಮಾಡ್ತೀನಿ ಅಂತಿದಾರಲ್ಲ, ಇರ್ಬೋದು, ಗೊತ್ತಿಲ್ಲ ಅಲ್ಲ? ಗೊತ್ತಿಲ್ಲ ಸರ್, ಆಗ್ಬಹುದು. ಆದ್ರೆ ತುಂಬಾ ಒಳ್ಳೇದಲ್ವಾ? ಎಲ್ರಿಗೂ ಒಂದು ಖುಷಿ ವಿಷಯ ಅದು. ಆದ್ರೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು. ನಿಮ್ಗೂ ಎಲ್ಲ ನಮ್ಮ ಸಿನಿಮಾ ಅಂತ ಬಂದಾಗ ಈ ಕಡೆನೇ ಜಾಸ್ತಿ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಾದ್ರು ಪ್ಲಾನ್ ಇದೆಯಾ? ಇವಾಗ ಆಕ್ಚುಲಿ ನಾವು ಒಂದು ಸಿನಿಮಾ ಮಾಡ್ತಾ ಇದೀವಿ. ಅದು ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿರುವಂತ ಒಂದು ಕಥೆ. ಅದು ಖಂಡಿತವಾಗ್ಲೂ ಏನಾಗುತ್ತೆ ಗೊತ್ತಾ, ಈ ಲ್ಯಾಂಗ್ವೇಜ್ ಡೈಲೆಕ್ಟ್ ಅಂತ ಬಂದಾಗ ಇಡೀ ಕರ್ನಾಟಕ ನಾವು ಒಪ್ಪಿಸ್ಬೇಕಲ್ಲ. ಸೊ ಹಾಗಾಗಿ ಕೆಲವು ಸಲ ಲ್ಯಾಂಗ್ವೇಜ್ ಚೇಂಜ್. ಸ್ವಲ್ಪ ಪ್ರಮೋಷನ್ ನಮ್ ಕಡೆ ಜಾಸ್ತಿ ಆಗ್ಬೇಕಂತ ನಮ್ಗೆ. ಇಲ್ಲ, ಆಕ್ಚುಲಿ ನಾನೇ ಬಂದು ಮಾಡಿದ್ದೇನೆ ಪ್ರಮೋಷನ್ ಅಲ್ಲ. ನಾವು ಜಮಜಾನಿ ಜನಾರ್ದನ್ ಒಂದು ಸಿನಿಮಾ ಹೋದ್ರೆ, ಆ ಸಿನಿಮಾಗಂತೂ ನಾರ್ತ್ ಕರ್ನಾಟಕ ಕಂಪ್ಲೀಟ್ ಬಂದಿದ್ದೆ. ನಾನು ಆಲ್ಮೋಸ್ಟ್ 10 days ಅಲ್ಲೇ ಇದ್ವಿ ನಾವು. ಇಡೀ ಚಿತ್ರತಂಡ, ನಾನು, ಅಜಯ್ ರಾವ್, ಡಾರ್ಲಿಂಗ್ ಕೃಷ್ಣ, ಗುರುದೇಶ್ ಪಾಂಡೆ, ಡೈರೆಕ್ಟರ್ ಎಲ್ಲರೂ ಬಂದಿದ್ವಿ ನಾವು. ಸೊ ಮಾಡ್ತಾ ಇದೀವಿ, ಅದೆಲ್ಲ ಆಗುತ್ತೆ. ಎಲ್ಲ ಒಳ್ಳೆದಾಗಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾರೋ
ಥ್ಯಾಂಕ್ ಯು. ಹೀಗೆ ಉಂಟು ರಿತೇಶ್, ಚಿನ್ನಿದು ಜುಲೈ 6th ಮಂತ್ ಅಂದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಇದು ತುಂಬಾ ವರ್ಷಗಳಿಂದ ನಡ್ಕೊಂಡ್ ಬಂದಿದೆ ಓಕೆ ಓಕೆ, ನನ್ನ ಅವರ ಒಂದು ಫ್ರೆಂಡ್ಶಿಪ್. ಸೊ ಹಾಗಾಗಿ ಇನ್ನು 100 ಕಾಲ ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ, ನಗನಗ್ತಾ ಇರ್ಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗ್ಲಿ. ಯಾಕೆಂದ್ರೆ ಅವ್ರ ಬಗ್ಗೆ ಇನ್ನೇನು ನಾನು ಹೇಳೋದ್ ಬೇಕಾಗಿಲ್ಲ. ಅಂತ ಟ್ಯಾಲೆಂಟೆಡ್ ಪರ್ಸನ್. ಇಲ್ಲಿಂದ ಇವತ್ತಿಂದ ಅವ್ರು ಅನ್ಕೊಂಡಿರ್ತಕ್ಕಂತ ಎಲ್ಲ ಕನಸುಗಳು ನನ್ಸಾಗ್ಲಿ ಅಂತ ಹಾರ್ಟ್ಲಿ ವಿಶ್ ಮಾಡ್ತೀನಿ. ಲವ್ ಯು ಚಿನ್ನಿ. ಓಕೆ ಓಕೆ ಅಣ್ಣ, ಇತ್ತೀಚೆಗೆ ನೀವು ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ? ಇವಾಗ ರಮ್ಯಾಕೃಷ್ಣ ಅವ್ರ ಜೊತೆ ಒಂದು ಮಾಡಿದ್ದೀನಿ, ಶಿವಗಾಮಿ ಅಂತ ರಿಲೀಸ್ಗೆ ರೆಡಿ ಇದೆ. ಓಕೆ ಓಕೆ ಮತ್ತೆ ಇವ್ರದೇ ಈಗ ಲೂಸ್ ಮಾದ ಅಂತ ಶುರುವಾಗ್ತಿದೆ, ಅದರಲ್ಲೂ ಮೇಜರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಅದಲ್ಲದೆ ಇನ್ನೂ ಒಂದು ಯಾವಾಗ್ಲಿಂದ ಪ್ರಾರಂಭ ಅಣ್ಣ ಅದು ಲೂಸ್ ಮಾದ ಅನ್ನೋದು? ಐ ಥಿಂಕ್ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಮುಂದಿನ ತಿಂಗಳಿಂದ. ಹಾ ಹಾ. ನನ್ನ ಹೆಸರು ಜಯಣ್ಣ ಅಂತ. ಲೂಸ್ಮಾದ ಅವ್ರ ತಂದೆ, ನಾವು ಒಟ್ಟಿಗೆ ಬೆಳೆದವರು, ಕ್ಲಾಸ್ಮೇಟ್ಸ್, ನಾವು ಒಟ್ಟಿಗೆ ಒಂದೇ ಊರಿನವರು. ಹಾಗೆ ನಾನು ಹುಡ್ದಾಗಿಂದ ಅವ್ರ ಜೊತೆ ಒಡನಾಟ ಮಾಡ್ಕೊಂಡಿರ್ತೀನಿ. ಎಲ್ಲಿ ತಲಗಡ್ಪುರದಲ್ಲ ಓದಿದ್ದು? ಇಲ್ಲ, ಹಾರೋಳ್ಳಿ. ಹಾರೋಳ್ಳಿ. ಓಕೆ ಓಕೆ ಓಕೆ. ಅವ್ರ ತಂದೆ ನಾವೆಲ್ಲ ಒಟ್ಟಿಗೆ ಓದೋರು, ನಾವೆಲ್ಲ ಒಟ್ಟಿಗೆ ಬೆಳೆದಂತ ಜನ. ಹಾಗೆ ಒಟ್ಟಿಗೆ ಇರ್ತೀವಿ ಯಾವಾಗಲೂ. ಎಲ್ಲ ಅವ್ರ ಕೆಲ್ಸಕ್ಕೆ ನಾವು, ನಮ್ ಕೆಲ್ಸಕ್ಕೆ ಅವರು, ಆ ರೀತಿಯಾಗಿ ಎಲ್ಲ ಒಂದು ಅಣ್ಣ ತಮ್ಮಂದಿರ ತರ ಬೆಳ್ಕೊಂಡು. ಈ ಬರ್ಡೇಗೆಲ್ಲ ಏನೆಲ್ಲ ಮಾಡಿಸಿರೋದು ಸರ್? ಬರ್ತ್ಡೇಗೆ ಚಿಕನ್ ಬಿರಿಯಾನಿ, ಮೊಸರು ಬಜ್ಜಿ, ಇಡ್ಲಿ, ಚಟ್ನಿ, ಮತ್ತೆ ಚಿಕನ್ ಗ್ರೇವಿ ಎಲ್ಲ ಮಾಡ್ತಿದ್ವಿ. 1,000 ಜನಕ್ಕೆ ಮಾಡ್ತಿದ್ವಿ ಸರ್. 1,000 ಜನಕ್ಕೆಲ್ಲ 1,000 ಜನಕ್ಕೆ ಆಗುವಷ್ಟು ಮಾಡ್ತಿದ್ವಿ ಸರ್. ಈಗಾಗಲೇ ಬೆಳಗ್ಗೆ ಒಂದು 500 ಜನ ಮಾಡಿದ್ದಾರೆ, ಇನ್ನೂ ಒಂದು 500 ಜನಕ್ಕೆ ಆಗುತ್ತೆ. ಯೋಗಿ ಸರ್ ಮೇಕಪ್ ಆರ್ಟಿಸ್ಟ್. ಹೀಗೆ ನಮ್ಮ ಮಾದೇವನಾಗೂ ತುಂಬಾ ಪರಿಚಯ ಇದೆ. ಅಣ್ಣ, ಇವತ್ತು ಬರ್ಡೇ, ಅಣ್ಣನ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳುತ್ತೆ, ನಾನು 100 ವರ್ಷ ಸದಾ ನೀವು ಯಾವಾಗಲೂ ಅವ್ರ ಜೊತೆ ಒಡನಾಡ್ತಲೇ ಇರ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಅಣ್ಣ ಯಾವಾಗಲೂ ಚೆನ್ನಾಗಿ ಇರ್ಲಿ ಅಂತ. ಅಲ್ಲಿ ತಮಿಳ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅಲ್ಗೋ ಏನಾದ್ರು ನೀವೇನಾದ್ರು ಹೋಗಿದ್ರ ಅಲ್ಲಿಗೆ? ನಾವು ಹೋಗಿದ್ದೆ. ಅಣ್ಣ, ನಿಮ್ಮ ದಾರಿ ಇದೇ ತರ ಅವ್ರ ಜೊತೆ ಚಿರಕಾಲವಾಗಿ ಸಾಗ್ಲಿ ಅಂತ ನಾನು ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ರಮಣ. ಥ್ಯಾಂಕ್ ಯು ಮದೇವಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿದ್ರಲ್ಲ ಲೂಸ್ ಮಾದ ಯೋಗಿ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನು ಮತ್ತು ಅವರ ಮನದಳದ ಮಾತುಗಳನ್ನು ನೀವೆಲ್ಲರೂ ಆಲಿಸಿದ್ದೀರಾ. ಮತ್ತು ಈ ಗಂಡ ಹೆಂಡ್ತಿರ ಜೋಡಿ ಇದೆಲ್ಲ ತುಂಬ ನಾಚ್ಕೋತಾ ಇದ್ರು. ಹೆಬ್ಬಾಳದಿಂದ ಬಂದಿರುವಂಥ ಈ ಗಂಡ ಹೆಂಡ್ತಿರ ಜೋಡಿ ವರ್ಷ ಬಂದು ಆಚರಿಸ್ಕೋತಾರೆ ಅಂತ. ಇವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಯಾರ್ಯಾರೋ ನನ್ನ ಚಾನಲನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ, ಮತ್ತೆ ಹೊಸ ವಿಡಿಯೋನೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.